Why are you in my country? Why are you here? Yeah. All right, the refugees are here from India. Want you here. If things are so great in your country, then stay there. ರೀಸೆಂಟ್ ಟ್ರೆಂಡನ್ನು ನೀವು ನೋಟಿಸ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಭಾರತೀಯರನ್ನು ಹೇಟ್ ಮಾಡೋದೇ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಜನರಲ್ಲಿ. ನಮ್ಮ ವಿರುದ್ಧ ಮಾಡುವ ಈ ರೇಸಿಸ್ ಕಮೆಂಟ್ ಏನಿದೆ ಅದು ರೇಸಿಸಮ್ ಅಲ್ಲ ಅಂತೆ, ಅದು ರಿಯಾಲಿಟಿ ಅಂತೆ. ಯಾಕೆ ರೀಸೆಂಟಾಗಿ ಇಷ್ಟೆಲ್ಲ ಹೇಟ್ ಬರ್ತಾ ಇರೋದು ಭಾರತೀಯರ ವಿರುದ್ಧವಾಗಿ? ಅವ್ರಿಗೇನಾದರೂ ಜಲಸಿನ ಅವ್ರು ನಮ್ಮ ಥರ ಅಲ್ಲ ಅಂತ, ಅಥವಾ ಎಲ್ಲರೂ ಸೇರಿ ನಮ್ಮ ವಿರುದ್ಧವಾಗಿ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರೆ? ಈ ಜಗತ್ತಿನಲ್ಲಿ ಇಷ್ಟು ದೇಶ ಇದೆ, ವೈ ಓನ್ಲಿ ಇಂಡಿಯಾ? ಇಂತಹ ತುಂಬ ಪ್ರಶ್ನೆ ನನ್ನ ತಲೆಯಲ್ಲಿ ಬರ್ತಾ ಇತ್ತು. ಯಾಕೆ ಈ ಥರ ಅಂತ. ಒಂದಿನ ಉತ್ತರ ಹುಡ್ಕೋದಕ್ಕೆ ಅಂತ ಕೂತ್ಬಿಟ್ಟೆ. ಯಾವಾಗ ನಾವು ಉತ್ತರ ಹುಡ್ಕೋದಕ್ಕಂತ ಕೂತ್ನೋ ಆವಾಗ ನನಗೆ ಒಂದು ಹಾರ್ಸ್ ಟ್ರೂತ್ ಗೊತ್ತಾಯಿತು. ಅದೇನಂದರೆ ಅವ್ರು ಸುಮ್ಮನೆ ಅಲ್ಲ ನಮ್ಮನ್ನು ಹೇಟ್ ಮಾಡ್ತಾ ಇರೋದು, ನಾವು ಡಿಸರ್ವ್ ಮಾಡ್ತೀವಿ. ಎಸ್, ನಾವು ಡಿಸರ್ವ್ ಮಾಡ್ತೀವಿ. ಯಾಕೆ ಅಂತ ನಾನು ಇವತ್ತಿನ ವಿಡಿಯೋಲಿ ಹೇಳ್ತೀನಿ. ಈ ವಿಡಿಯೋಲಿ ನಾನು ಹೇಳೋ ಪಾಯಿಂಟ್ಸ್ಗಳನ್ನು ಕೇಳಿ ನಿಮಗೆ ಕ್ರಿಂಜ್ ಫೀಲ್ ಆಗ್ಬೋದು, ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು, ಆಗಬೇಕು. ಆ್ಯಂಡ್ ದ್ಯಾಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಐ ವಾಂಟ್. ಇಲ್ಲಿದ್ರೆ ನೀವು ಇದರಿಂದ ನಿಮ್ಮನ್ನು ಡಿಸ್ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ನಾನು ಅವ್ರ ಥರ ಅಲ್ಲ, ನಾನು ವೆಲ್ ಎಜುಕೇಟೆಡ್, ಡೀಸೆಂಟ್, ರಿಚ್ ಹಾಗೂ ವೆಲ್ ಬಿಹೇವ್ಡ್ ಮನುಷ್ಯ ಅಂತ ನೀವು ಆಗಿರ್ಬೋದು. ಆದರೆ ಹೊರಗಿಂದ ನೋಡುವವನಿಗೆ ಯು ಆರ್ ಆನ್ ಇಂಡಿಯನ್. ಆ್ಯಂಡ್ ಅದೇ ಇಂಡಿಯನನ್ನು ಅವರು ಹೇಟ್ ಮಾಡ್ತಾರೆ. ನೋಡಿ, ನಾನು ಈ ವಿಡಿಯೋವನ್ನು ಯಾರನ್ನು ಇನ್ಸಲ್ಟ್ ಮಾಡೋದಕ್ಕೆ ಮಾಡ್ತಾ ಇಲ್ಲ. ನಾನೇನು ಬಿಲೀವ್ ಮಾಡೋದಂದರೆ, ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ನಾವು ಫಸ್ಟ್ ಪ್ರಾಬ್ಲಮ್ ಇದೆ ಅಂತ ಅಕ್ಸೆಪ್ಟ್ ಮಾಡ್ಕೋಬೇಕು. ಆ್ಯಂಡ್ ಇವತ್ತಿನ ವಿಡಿಯೋಲಿ ನಾವು ಅದನ್ನೇ ಮಾಡ್ತಾ ಇರೋದು, ಅಕ್ಸೆಪ್ಟ್. ಇದು ನನ್ನ ಯೂಶ್ವಲ್ ವಿಡಿಯೋಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಲಿದೆ. ಇಂತಹ ವಿಡಿಯೋ ನಾನು ಅವಾಗವಾಗ ಮಾಡ್ತಾ ಇರ್ತೀನಿ. ನನ್ನ ಪೇಜ್ನ ಫಾಲೋವರ್ಸಿಗೆ ಆಲ್ರೆಡಿ ಗೊತ್ತಿದೆ, ಓಲ್ಡ್ ಫಾಲೋವರ್ಸಿಗೆ. ನೀವು ಹೊಸಬರಾಗಿದ್ದರೆ ಬಕಲ್ ಅಪ್, ದಿಸ್ ಇಸ್ ಗೋಯಿಂಗ್ ಟು ಬಿ ಎ ರಫ್ ರೈಡ್. ಸೊ ನಿಮ್ಮದು ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ವಿಡಿಯೋನ ಸ್ಟಾರ್ಟಿಂಗಲ್ಲಿ ಹೇಳಿದೆ ಅಲ್ವಾ, ನಾವು ಹೇಟ್ ಡಿಸರ್ವ್ ಮಾಡ್ತೀವಂತ. ಯಾಕೆ ಆ ಥರ ಹೇಳಿದೆ? ನಾನು ಅವ್ರ ಜೊತೆ ಸೇರ್ಕೊಂಡಿದ್ದೀನ, ಅಥವಾ ನಾನೊಬ್ಬ ದೇಶದ್ರೋಹಿನ, ಅಥವಾ ನನ್ನ ಹತ್ರ ಆ್ಯಕ್ಚುಯಲ್ ವ್ಯಾಲಿಡ್ ಪಾಯಿಂಟ್ಸ್ ಇದೆಯಾ? ನಾನು ಹೇಳೋದಾದರೆ ನನ್ನ ಹತ್ರ ಇದೆ. ಇವತ್ತಿನ ವಿಡಿಯೋಲಿ ನಾನು ಅದನ್ನು ಹೇಳ್ತೀನಿ. ಮತ್ತು ನಿಮ್ಗೆ ಏನು ಅನ್ಕೋಬೇಕು ನೀವು ಅಂದ್ಕೊಳ್ಳಿ. ನನ್ನ ಮೊದಲನೇ ಪಾಯಿಂಟ್ ಏನಂದರೆ, ನಾವು ಮೋಸಗಾರರು, ವಿ ಆರ್ ಸ್ಕ್ಯಾಮರ್ಸ್. ಇದನ್ನು ನಾನು ಸುಮ್ಮನೆ ಓವರ್ ಎಕ್ಸಾಜುರೇಟ್ ಮಾಡಿ ಹೇಳ್ತಾ ಇಲ್ಲ. ನಮ್ಮ ದೇಶದಲ್ಲಿ ಸ್ಕ್ಯಾಮಿಂಗ್ ಇಸ್ ಆ್ಯಕ್ಚುಲಿ ಗ್ರೋವಿಂಗ್ ಇಂಡಸ್ಟ್ರಿ ಆಗಿದೆ. ಈ ನ್ಯೂಸ್ ಆರ್ಟಿಕಲ್ ಒಮ್ಮೆ ನೋಡಿ. ನಮ್ಮ ದೇಶದಲ್ಲಿ ಸ್ಕ್ಯಾಮ್ ಮಾಡೋದು ಮಲ್ಟಿ ಮಿಲಿಯನ್ ಅಲ್ಲ, ಮಲ್ಟಿ $1 ಬಿಲಿಯನ್ ಇಂಡಸ್ಟ್ರಿ ಆಗಿದೆ. ಇದು ಲಿಟ್ರಲಿ ಓಲಾ, ಝೊಮ್ಯಾಟೊ, ಸ್ವಿಗ್ಗಿ, ಲೆನ್ಸ್ಕಾರ್ಟ್ ಇಂತಹ ದೊಡ್ಡ ದೊಡ್ಡ ಕಂಪನಿಗಳಿಗಿಂತನೂ ಹೆಚ್ಚು ಹಣ ಗಳಿಸ್ತಾ ಇದೆ. ಇಷ್ಟು ಬಿಲಿಯನ್ಸಲ್ಲಿ ಹಣ ಗಳಿಸಬೇಕಾದ್ರೆ ಒಮ್ಮೆ ಇಮ್ಯಾಜಿನ್ ಮಾಡಿ, ಎಷ್ಟು ಜನರಿಗೆ ಮೋಸ ಮಾಡಿರಬೇಕು, ಎಷ್ಟು ಜನರ ಜೀವನ ಹಾಳು ಮಾಡಿರಬೇಕು. ಇಂತಹ ಸ್ಕ್ಯಾಮರ್ಸ್ಗಳ ಬಳೆಗೆ ಬೀಳೋದು ಯಾರು ಗೊತ್ತಿದೆಯಾ? ಪಾಪದ ಜನರು, ವೃದ್ಧರು. ಅವರು ತಮ್ಮ ರಿಟೈರ್ಮೆಂಟ್ಗೆ ಇಟ್ಟಿರೋ ಹಣವನ್ನು ನಮ್ಮವ್ರಿಗೆ ಲೂಟಿ ಮಾಡ್ತಾ ಇರೋದು. ಮನಸ್ಸಾದ್ರೂ ಹೇಗೆ ಬರುತ್ತೆ ನಮ್ಮ ಜನರಿಗೆ? ಅವರು ಒಮ್ಮೆ ಒಬ್ಬ ಭಾರತೀಯರ ಕೈಯಿಂದ ಲೂಟಿ ಆದರೆ ಮತ್ತೆ ಜೀವಮಾನದಲ್ಲಿ ಯಾವತ್ತಿಗೂ ಭಾರತೀಯರ ಮೇಲೆ ಭರವಸೆ ಮಾಡೋದಿಲ್ಲ. ಬರೀ ಅಷ್ಟೇ ಅಲ್ಲ, ಅವರ ಫ್ರೆಂಡ್ಸಿಗೆ, ಫ್ಯಾಮಿಲಿಗೂ ಹೇಳ್ತಾನೆ. ಇದು ನಮ್ಮ ದೇಶದ ರೆಪ್ಯುಟೇಷನನ್ನು ಹಾಳು ಮಾಡ್ತಾ ಇದೆ. ಬ್ಯಾಡ್ ಪಬ್ಲಿಸಿಟಿ ಆಗ್ತಾ ಇದೆ ದೇಶದ್ದು. ಬೈ ದ ವೇ, ನಮ್ಮ ದೇಶದ ಹೆಸರು ಎಷ್ಟು ಹಾಳಾಗಿದೆ ಅಂದರೆ, ಫಾರಿನರ್ಸ್ ಇಂಡಿಯಾಕ್ಕೆ ಟ್ರಾವೆಲ್ ಮಾಡುವಾಗ ಅವರ ದೇಶ ಅವರಿಗೆ ವಾರ್ನಿಂಗ್ ಕೊಡುತ್ತೆ, ಇಂಡಿಯಾ ಸೇಫ್ ಇಲ್ಲ, ಅಲರ್ಟ್ ಆಗಿರಿ ಅಂತ. ಇದು ರಿಯಲ್ ಟ್ರಾವೆಲ್ ಅಡ್ವೈಸರಿ. ಆದರೂ ಕೆಲವರು ಪಾಪ ಇದೆಲ್ಲ ಸ್ಟೀರಿಯೋಟೈಪ್ ಇರಬೇಕಂತ ಅಂದ್ಕೊಂಡು ನಮ್ಮ ದೇಶಕ್ಕೆ ಬಂದರೆ ಅವ್ರ ಜೊತೆ ಸ್ಕ್ಯಾಮ್ ಆಗೋದು ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಶುರು ಆಗುತ್ತೆ. ಅಲ್ಲಿನ ಟ್ಯಾಕ್ಸಿ ಡ್ರೈವರ್ಸ್, ರಿಕ್ಷಾ ಡ್ರೈವರ್ಸ್ ಅವರಿಗೆ ಓವರ್ ಚಾರ್ಜ್ ಮಾಡೋದು, ಸುಮ್ಮನೆ ಮೀಟರ್ ಆನ್ ಇಟ್ಟು ರಾಂಗ್ ರೂಟಲ್ಲೆಲ್ಲ ಕರ್ಕೊಂಡೋಗಿ ಹೆಚ್ಚು ಕಿಲೋಮೀಟರ್ಸ್ ಮಾಡೋದು. ಮತ್ತು ಮಾರ್ಕೆಟಿಗೆ ಹೋದರೆ ಇಂಡಿಯನ್ಸಿಗೆ ಬೇರೆನೇ ರೇಟ್, ಫಾರಿನರ್ಸನ್ನು ನೋಡಿದ ತಕ್ಷಣ ಬೇರೆನೇ ರೇಟ್. ಒಬ್ಬ ಫಾರಿನ್ ಟೂರಿಸ್ಟನ್ನು ಯಾವ ರೀತಿಯಿಂದ ಲೂಟಿ ಮಾಡೋದಕ್ಕಾಗುತ್ತೆ ಆ ರೀತಿಯಿಂದ ನಾವು ಅವರನ್ನು ಲೂಟಿ ಮಾಡ್ತೀವಿ. ಮತ್ತು ಹೇಟ್ ಮಾಡೋದೇ ಇರ್ತಾರ ಅವರ ತಲೆಯಲ್ಲಿ ಏನಂದರೆ, ಇಂಡಿಯನ್ಸ್ ಈಸ್ ಈಕ್ವಲ್ ಟು ಸ್ಕ್ಯಾಮರ್ಸ್. ಇದು ಬಂದ್ಬಿಟ್ಟಿದೆ. ಈಗ ಪಾಯಿಂಟ್ ನಂಬರ್ 2 ಅದೇನಂದರೆ, ಹೊರ ದೇಶಕ್ಕೆ ಹೋಗುವ ನಮ್ಮ ಜನರು. ಎಸ್, ಇದು ಇನ್ನೊಂದು ತುಂಬ ದೊಡ್ಡ ಪ್ರಾಬ್ಲಮ್. ನಾವು ನಮ್ಮ ದೇಶವನ್ನು ಹೇಗೋ ಹಾಳು ಮಾಡಿಬಿಟ್ಟಿದ್ದೀವಿ. ಹೊರ ದೇಶಕ್ಕೆ ಹೋದರೆ ಅವರ ದೇಶವನ್ನು ನಮ್ಮ ದೇಶ ಥರ ಟ್ರೀಟ್ ಮಾಡ್ತಾ ಇದ್ದೀವಿ. ಪಬ್ಲಿಕ್ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ನಾನ ಮಾಡೋದು, ಮೆಟ್ರೋ ಅಲ್ಲಿ ಊಟ ಮಾಡೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹಾಡು ಆಡೋದು, ಟೂರಿಸ್ಟ್ ಪ್ಲೇಸಲ್ಲಿ ಡ್ಯಾನ್ಸ್ ಮಾಡೋದು. ನಮ್ಮಿಂದಾಗಿ ಬೇರೆಯವರಿಗೆ ತೊಂದರೆ ಆಗ್ತಾ ಇದೆ ಅಂತ ನಮ್ಮ ತಲೆಯಲ್ಲಿ ಒಂದು ಸಣ್ಣ ಥಿಂಕಿಂಗ್ ಕೂಡ ಬರೋದಿಲ್ಲ. ನೋಡಿ, ಇಷ್ಟು ದೊಡ್ಡ ದೇಶ ಭಾರತ, ಇಷ್ಟು ದೊಡ್ಡ ಪಾಪ್ಯುಲೇಷನ್ ಇದೆ ನಮ್ಮ ದೇಶದಲ್ಲಿ.
ಆದರೂ ಫಾರಿನ್ ಟೂರಿಸಮ್ಗಂತ ಹೋಗೋದು ಬರೀ 1% 1.2% ಜನರು ಮಾತ್ರ. ಇಷ್ಟೇ ಸಣ್ಣ ಪಾಪ್ಯುಲೇಷನ್ ಫಾರಿನ್ಗೆ ಹೋಗಿ ನಮ್ಮ ದೇಶದ ಹೆಸರು ಹಾಳು ಮಾಡಿ ಬರ್ತಾ ಇದೆ ಅಂದರೆ ಇನ್ನು ಇಮ್ಯಾಜಿನ್ ಮಾಡಿ 20-30% ಜನರು ನಮ್ಮ ದೇಶದ್ದು ಫಾರಿನ್ ಟ್ರಾವೆಲ್ಗೆ ಹೋಗುವಷ್ಟು ಕೇಪಬಲ್ ಆದರೆ ಏನಾಗ್ಬೋದು. ನಿಮ್ಗೆ ಇವಾಗ ಒಂದು ವಿಡಿಯೋ ತೋರಿಸ್ತೀನಿ, ವಿಡಿಯೋ ನೋಡಿ. ಇದು ಥೈಲ್ಯಾಂಡ್ನ ಪಟಾಯ ಬೀಚ್ ಇದ್ದು. ಇದು ನಮ್ಮ ಮುಂಬೈಯ ಚೌಪಾಟಿ ಬೀಚ್ ನೋಡಿದಾಗ ಆಗ್ತಾ ಇದೆ. ಅದನ್ನೇ ಮಾಡಿ ಬಿಟ್ಟಿದ್ದೀವಿ ನಾವು ಅಲ್ಲಿಗೆ ಹೋಗಿ. ಮತ್ತೆ ಕೆಲವು ಫಾರಿನ್ ಕ್ಲಬ್ಸ್ಗಳಲ್ಲಿ ಇಂಡಿಯನ್ಸ್ಗಳಿಂದ ಎಷ್ಟು ಬೇಸತ್ತಿದ್ದಾರೆ ಅಂದರೆ ಇಂಡಿಯನ್ಸ್ ನಾಟ್ ಅಲೌಡ್ ಅಂತ ಬೋರ್ಡೇ ಹಾಕಿದ್ದಾರೆ ಹೊರಗಡೆ. ಯಾಕಂದ್ರೆ ನಮ್ಮವರು ಅಲ್ಲಿಗೆ ಹೋಗಿ ಕುಡ್ದು ಅಲ್ಲಿನ ಹುಡುಗಿಯರ ಜೊತೆ ಮಿಸ್ಬಿಹೇವ್ ಮಾಡೋದು. ಇದು ಬರೀ ನಾರ್ಮಲ್ ಜನರಂತ ಅಲ್ಲ, ಈವನ್ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ಸ್ಗಳು ಕೂಡ. ಇವನೊಬ್ಬ ತುರ್ಕಿಗೆ ಹೋಗಿ ಅಲ್ಲಿ ಹುಡುಗಿಗೆ ಕೆಟ್ಟ ಕೆಟ್ಟ ಕಮೆಂಟ್ ಪಾಸ್ ಮಾಡಿ ಅರೆಸ್ಟ್ ಆಗಿದ್ದಾನೆ. ಮತ್ತೆ ಇವಳೊಬ್ಳು ಚೈನಾದಲ್ಲಿ. ನೋಡಿ, ನಮ್ಮ ದೇಶದಲ್ಲಿ ನಮಗೆ ಕದಿಯೋದೊಂದು ಅಭ್ಯಾಸನೇ ಆಗಿದೆ. ಶಾಲೆಯಲ್ಲಿ ಕ್ಲಾಸ್ಮೇಟ್ನ ಪೆನ್ ಕದೀತಾ ಇದ್ವಿ, ಬೇರೆಯವರ ತೋಟದ ಮಾವಿನಕಾಯಿ ಕದೀತಾ ಇದ್ವಿ, ಅಂಗಡಿಯ ಡಬ್ಬಿಗೆ ಕೈ ಹಾಕಿ ಚಾಕ್ಲೇಟ್ ಕದೀತಾ ಇದ್ವಿ. ನಮ್ಮ ದೇಶದಲ್ಲಿ ಟಾಯ್ಲೆಟ್ ಅಲ್ಲಿ ಮಗ್ಗಿಗೂ ಚೈನ್ ಹಾಕಿ ಇಡಬೇಕಾಗುತ್ತೆ, ಬ್ಯಾಂಕಲ್ಲಿ ಪೆನ್ನಿಗೂ ದಾರ ಕಟ್ಟಿ ಇಡಬೇಕಾಗತ್ತೆ. ಆದರೆ ಫಾರಿನ್ ಕಂಟ್ರಿಲಿ ಅಂಥದ್ದೆಲ್ಲ ಸಿಸ್ಟಮ್ ಇಲ್ಲ, ಅವ್ರಿಗೆ ಅದೆಲ್ಲ ಗೊತ್ತಿಲ್ಲ. ನಮ್ಮವರು ಅಲ್ಲಿಗೆ ಹೋಗಿ ಹೋಟೆಲ್ ರೂಮಿಂದ ಸಾಮಾನು ಕದಿಯೋದು, ಶಾಪಿಂಗ್ ಸೆಂಟರ್ನಿಂದ ಶಾಪ್ ಲಿಫ್ಟ್ ಮಾಡೋದು, ಇದನ್ನೆಲ್ಲ ಮಾಡುವಾಗ ಸ್ವಲ್ಪನೂ ಅವರಿಗೆ ತಲೆಗೆ ಹೋಗೋದಿಲ್ಲ. ನಾನು ಸಿಕ್ಕಾಕೊಂಡ್ರೆ ನನ್ನ ಹೆಸರು ಮಾತ್ರ ಅಲ್ಲ, ನನ್ನ ದೇಶದ ಹೆಸರು ಹಾಳಾಗುತ್ತೆ ಅಂತ. ಇದಾಯ್ತು ಟೂರಿಸ್ಟ್. ಇಷ್ಟರವರೆಗೆ ನಾ ಬರೀ ಟೂರಿಸ್ಟ್ ಅವರ ವಿಷಯ ಹೇಳಿದ್ದು. ಇನ್ನು ಲೀಗಲ್ ಆ್ಯಂಡ್ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಏನಿದ್ದಾರೆ ಅವರು ಲಕ್ಷಾಂತರ ಜನರು ಹೋಗ್ತಾರೆ ಪ್ರತಿ ವರ್ಷ. ಇವರೆಲ್ಲ ಅಲ್ಲಿಗೆ ಹೋಗಿ ಅಲ್ಲಿನ ವರ್ಕ್ ಲೈಫ್ ಬ್ಯಾಲೆನ್ಸ್ ಹಾಳು ಮಾಡ್ತಾ ಇದ್ದಾರೆ, ಅಲ್ಲಿನ ಜಾಬ್ ಮಾರ್ಕೆಟ್ ಅನ್ನು ಕೆದಕ್ತಾ ಇದ್ದಾರೆ. ಅಲ್ಲಿನವರು ರಿಯಲಿ ಸಿಟ್ಟಲ್ಲಿದ್ದಾರೆ. ನೋಡಿ, ಈಗ ಒಮ್ಮೆ ಇಮ್ಯಾಜಿನ್ ಮಾಡಿ, ನಾನು 20,000ಕ್ಕೆ ಮಾಡ್ತಾ ಇರೋ ಕೆಲಸವನ್ನು ನಾಳೆ ಒಬ್ಬ ಬಾಂಗ್ಲಾದೇಶಿ ನನ್ನೂರಿಗೆ ಬಂದು ನಾನು 10,000ದಲ್ಲಿ ಮಾಡ್ತೀನಿ ಅಂತ ಹೇಳಿ ನನ್ನ ಕೆಲಸವನ್ನು ತಗೊಂಡು ನನಗೆ ಕೆಲಸ ಇಲ್ಲದಾಗ ಆದರೆ ಏನಾಗುತ್ತೆ? ಸಿಟ್ಟು ಬರುತ್ತೆ ನನಗೆ. ನನ್ನೂರಲ್ಲೇ ನಂಗೆ ಕೆಲಸ ಇಲ್ಲಪ್ಪ ಅಂತ. ಅಷ್ಟೇ ಅಲ್ಲ, ನಮ್ಮವ್ರು ಅಲ್ಲಿಗೆ ಹೋಗಿ ಆ ದೇಶವನ್ನು ರೆಸ್ಪೆಕ್ಟ್ ಮಾಡಿ ಅಲ್ಲಿನ ಥರ ಇದ್ರೆ ಒಂದು ವಿಷಯ ಬೇರೆ, ಆ ದೇಶವನ್ನು ನಮ್ಮ ದೇಶ ಥರ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ಗೆ ಹೇಳ್ತೀನಿ, ನಮ್ಮ ಬ್ಯಾಂಗ್ಳೂರಲ್ಲಿ ಹೊರಗಿಂದ ಜನರು ಬಂದು, ನಮ್ಮ ದೇಶದ್ದೇ ಹೊರಗಿಂದ ಜನರು ಬಂದು ಕೆಲಸ ಮಾಡೋದಕ್ಕೆ ಶುರು ಮಾಡಿ ನಮ್ಮ ಬ್ಯಾಂಗ್ಳೂರನ್ನು ಅವ್ರ ಊರ ಥರ ಟ್ರೀಟ್ ಮಾಡೋದಕ್ಕೆ ಶುರು ಮಾಡಿದಾಗ ಅಲ್ಲಿ ಎಷ್ಟು ಗಲಾಟೆ ಆಯ್ತು, ಇವಾಗಲೂ ನಡೀತಾ ಇದೆ. ಅಲ್ಲಿನ ಲೋಕಲ್ಸ್ಗೆ ಎಷ್ಟು ಸಿಟ್ಟು ಬಂತು, ಅದೇ ಥರ ಅಲ್ಲಿ ಕೂಡ ನಡೀತಾ ಇದೆ. ನಮ್ಮೂರಿಗೆ ಬಂದು ನಮ್ಮ ಊರನ್ನೇ ಚೇಂಜ್ ಮಾಡ್ತಾ ಇದ್ದಾರಪ್ಪ ಅಂತ. ಈಗ ನನ್ನ 3ನೇ ಪಾಯಿಂಟ್ ಏನಂದರೆ, ನಾವು ಯಾಪಿಂಗ್ ಅಲ್ಲಿ ನಂಬರ್ 1. ಯಾಪಿಂಗ್ ಅಂದರೆ ಜಮ್ಮ ಗುಚ್ಕೊಳ್ಳೋದು. ದೊಡ್ಡ ದೊಡ್ಡ ಕಂಪನಿಯ CEOs ಯಾರು ಗೊತ್ತಿದೆಯಾ? ಭಾರತೀಯರು. ನಾವು ಒಂದು ಹಾಲಿವುಡ್ ಮೂವಿಗಿಂತನೂ ಕಡಿಮೆ ಖರ್ಚಿನಲ್ಲಿ ಮಾರ್ಸ್ ಮಿಷನ್ ಮಾಡಿದ್ದೀವಿ. ಶಾಂಪು ಯಾರು ಕಂಡು ಹಿಡಿದಿದ್ದು? ಝೀರೋ ಯಾರು ಕಂಡು ಹಿಡಿದಿದ್ದು? ವಿಶ್ವಗುರು ಯಾರು? ಅಮೆರಿಕ. ನೋಡಿ, ಪ್ರೌಡ್ ಆಗೋದ್ರಲ್ಲಿ ಏನು ತಪ್ಪಿಲ್ಲ. ಆದ್ರೆ ಪದೇ ಪದೇ ಒಬ್ಬನ ಮುಖದ ಮುಂದೆ ಹೋಗಿ ನಾವದು, ನಾವಿದು, ನಾವಾಗೆ, ನಾವೀಗೆ ಅಂತ ಪದೇ ಪದೇ 10 ಸರಿ ಇಡೀ ದಿನ ಹೇಳ್ತಾ ಇದ್ರೆ ಅವನಿಗೆ ಸಿಟ್ಟು ಬಂದ್ಬಿಡುತ್ತೆ. ಆಯ್ತಪ್ಪ, ನೀನು ಏನಿದ್ದೀ ಇರು ನಿನ್ನ ದೇಶದಲ್ಲಿ, ನಂಗೆ ಬಂದು ಯಾಕೆ ಹೇಳ್ತಾ ಇದೆಯಾ? ನೋಡಿ, ನಾವು ಅಚೀವ್ಮೆಂಟ್ ಮಾಡಿದ್ದೀವಿ, ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅದಕ್ಕಿಂತ ಹೆಚ್ಚು ಜಂಬ ಕೊಚ್ಕೊಳ್ತಾ ಇದ್ದೀವಿ. ಅದು ನಮ್ಮ ನೇಬರ್ಸ್ ಅಲ್ಲೊಬ್ಬರು ಅಂಕಲ್ ಇರ್ತಾರೆ, ಅವರ ಮಗ ನನ್ನ ಮಗ ಆಗ ಮಾಡಿದ, ನನ್ನ ಮಗ ಈಗ ಮಾಡಿದ ಅಂತ ಇಡೀ ಊರಿಗೆ ಹೇಳ್ತಾ ಸುತ್ತಾಡ್ತಾ ಇರ್ತಾರಲ್ವ, ಆ ಥರ ನಾವು ಒಂದು ಸಣ್ಣದೇನಾದರೂ ಆದರೆ ಸಾಕು ಅದನ್ನು ದೊಡ್ಡದು ಮಾಡಿ ಹೇಳೋದು. ರೀಸೆಂಟ್ಲಿ ಇಂಡಿಯಾ ಪಾಕ್ ವಾರ್ ನಡೆದಾಗ ನಮ್ಮ ನ್ಯೂಸ್ ಚಾನಲ್ ಏನು ಮಾಡಿತ್ತು ನೀವು ನೋಡಿರ್ಬೋದು. ಇಂಡಿಯಾ ಕರಾಚಿಯನ್ನೇ ಕಬ್ಜಾ ಮಾಡ್ಕೊಳ್ದಂತ ಹೇಳಿತ್ತು. ಮತ್ತೆ ಗೊತ್ತಾಯಿತು ಅದೆಲ್ಲ ಸುಳ್ಳು ಅಂತ. ಇದು ಬರೀ ನಮ್ಮ ನ್ಯೂಸ್ ಚಾನಲ್ ಅಂತಲ್ಲ, ನಮ್ಮ ದೇಶದ ಪ್ರತಿಯೊಬ್ಬ ಮನುಷ್ಯ ಸೇಮ್. ನಮ್ಮ ದೇಶ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದರೆ ಸಾಕು, ಇಡೀ ಸೋಷಿಯಲ್ ಮೀಡಿಯಾದಲ್ಲಿ, ಇಡೀ ನ್ಯೂಸ್ ಪೇಪರಲ್ಲಿ, ಇಡೀ TV ಚಾನಲಲ್ಲಿ ಬರೀ ಅದೇ. ಅಷ್ಟೇ ಅಲ್ಲ, ಬೇರೆ ದೇಶದವರಿಗೆ ಹೋಗಿ ಕೀಳು ತೋರಿಸೋದು, ನಾವೀಗ ಮಾಡಿದ್ವಿ ನೀವೇನು ಮಾಡಿಲ್ಲ ಅಂತ. ಆಗ ಅವರು ನಮ್ಮನ್ನು ಸಪೋರ್ಟ್ ಮಾಡೋ ಬದಲು ಅವರಿಗೆ ದ್ವೇಷ ಬರುತ್ತೆ, ಏನಪ್ಪ ಇವರು ಅಂತ. ಈ ಕಡೆ ಚೈನಾ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟೆಷ್ಟು ದೊಡ್ಡ ಕೆಲಸ ಮಾಡಿದ್ದೆ ಸೈಲೆಂಟ್ ಆಗಿ ಮಾಡುತ್ತೆ. ಅದು ಮಾಡಿದ ನಂತರನೇ ಗೊತ್ತಾಗೋದು ಈ ಥರ ಎಲ್ಲ ಮಾಡಿದೆ ಅಂತ. ಅವ್ರು ಹೇಳೋದು ಇಲ್ಲ. ಬೈ ದ ವೇ, ನಾವಿದೆಲ್ಲ ಮಾಡೋದಕ್ಕೆ ಒಂದು ರೀಸನ್ ಕೂಡ ಇದೆ. ಅದೇನಂದರೆ, ಬ್ರಿಟಿಷರು ನಮ್ಮನ್ನು ರೂಲ್ ಮಾಡ್ತಾ ಇರುವಾಗ ನಮ್ಮ ತಲೆಯಲ್ಲಿ ಒಂದು ಹುಳ ಬಿಟ್ಟು ಹೋಗಿದ್ರು. ಅದೇನಂದರೆ, ಬಿಳಿಯರು ಸುಪೀರಿಯರ್, ನಾವು ಇನ್ಫೀರಿಯರ್ ಅಂತ. ಬ್ರಿಟಿಷರ್ ಹೋಗಿ ಇಷ್ಟು ವರ್ಷ ಆಯಿತು, ಆದರೆ ನಾವು ಮಾತ್ರ ಇವತ್ತಿನವರೆಗೆ ಅದೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಲ್ಲಿ ಜೀವಿಸ್ತಾ ಇದ್ದೀವಿ. ನಮ್ಮ ತಲೆಯಲ್ಲಿ ಏನಂದರೆ, ನಾವು ಅವರಿಗೆ ತೋರಿಸ್ಬೇಕು ನಾವು ಅವ್ರಿಗಿಂತ ಏನು ಕಡಿಮೆ ಇಲ್ಲ ಅಂತ. ಅದಕ್ಕೋಸ್ಕರ ನಾವು ರೀಸನ್ಸ್ ಹುಡ್ಕೋದು, ನಾವು ಜಂಬ ಕೊಚ್ಕೊಳ್ಳೋದು. ಎಷ್ಟು ಸಿಲ್ಲಿ ಬಿಹೇವಿಯರ್ ನೋಡಿ ನಮ್ಮದು. ಈಗ ನನ್ನ 4ನೇ ಪಾಯಿಂಟ್ ಏನಂದರೆ, ನಮ್ಮ ಕೈಗೆ ಇಂಟರ್ನೆಟ್ ಸಿಕ್ಕಿದ್ದು ಮಂಗನ ಕೈಗೆ ಮಾಣಿಕೆ ಸಿಕ್ಕಾಗಾಯಿತು. ಹೆಚ್ಚುವರಿಯಾಗಿ ಭಾರತದ ಹೆಸರು ಹಾಳಾಗೋದಕ್ಕೆ ಶುರುವಾಗಿದ್ದು ಇದು ನಮ್ಮ ಇಂಟರ್ನೆಟ್ನ ರೇಟ್ ಯಾವಾಗ ಕಡಿಮೆ ಆಯಿತು ಆವಾಗಿತ್ತ.
ಎಲ್ಲರ ಕೈಯಲ್ಲಿ ಇಂಟರ್ನೆಟ್, ಎಲ್ಲರ ಕೈಯಲ್ಲಿ ಮೊಬೈಲ್. ಈಗ ಇಂಟರ್ನೆಟ್ ಎಲ್ಲರ ಕೈಗೆ ಸಿಕ್ತು, ಆದ್ರೆ ಜವಾಬ್ದಾರಿಯಿಂದ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಯಾರಿಗೂ ಕಲಿಸ್ಲಿಲ್ಲ. ನಮ್ಮವರು ಈ ಟಿಕ್ಟಾಕ್ ಅಲ್ಲಿ, ರೀಲ್ಸ್ ಅಲ್ಲಿ ಕ್ರಿಂಜ್ ವಿಡಿಯೋ ಹಾಕೊಂಡು, ಕಮೆಂಟ್ಸ್ ಅಲ್ಲಿ ಬೇರೆಯವ್ರ ಜೊತೆ ಜಗಳ ಮಾಡಿಕೊಂಡು, ಫೇಕ್ ನ್ಯೂಸ್ ಹಾಗೂ ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡೋದು, ಸ್ಪ್ಯಾಮ್, ಸ್ಕ್ಯಾಮ್ ಹಾಗೂ ಹೇಟ್ಫುಲ್ ಪೋಸ್ಟ್ ಹಾಕೋದು, ಜನರಿಗೆ ಡಿಸ್ರೆಸ್ಪೆಕ್ಟ್ ಮಾಡೋದು, ಫಾರಿನ್ ಹುಡುಗಿಯರ DMCಗೆ ಹೋಗಿ ಅವರಿಗೆ ಕೆಟ್ಟ ಕೆಟ್ಟ ಮೆಸೇಜ್ ಮಾಡೋದು. ಇದು ಒಬ್ರಿಬ್ರಲ್ಲ, ಒಂದೇ ಸತಿಗೆ ಲಕ್ಷಾಂತರ ಜನರಿಗೆ ಈ ತರ ಮಾಡುವಾಗ ಮತ್ತೆ ಅವ್ರು ಏನ್ ಅನ್ಕೋತಾರೆ? ಆಬ್ವಿಯಸ್ಲಿ ಹೇಟ್ ಮಾಡ್ತಾರೆ. ಇಂಡಿಯನ್ಸ್ ಆರ್ ಎವ್ರಿವೇರ್. ನೀವು ಇಂಟರ್ನೆಟ್ ನ ಯಾವ ಮೂಲೆಗೆ ಬೇಕಾದ್ರೂ ಹೋಗಿ ನಿಮ್ಗಲ್ಲಿ ಇಂಡಿಯನ್ ಸಿಗ್ತಾರೆ. ಈ ಭೂಮಿಯಲ್ಲಿ ಯಾವ್ದೋ ಒಂದೆರಡು ದೇಶದ ವಾರ್ ನಡೀತಾ ಇದೆ, ಅವುಗಳ ಪೋಸ್ಟ್ ಅಲ್ಲಿ ಹೋಗಿ ನೋಡಿ, ಇಂಡಿಯನ್ಸ್ ಇರ್ತಾರೆ. ಒಂದು ಸೈಡ್ ಪಿಕ್ ಮಾಡಿ ಜನರಿಗೆ ಬೈತಾ ಇಡ್ತಾರೆ, ಇವ್ರು ನಮ್ಮ ಫ್ರೆಂಡ್ಸ್, ನಾವು ಅವ್ರ ಜೊತೆ ಇದ್ದೀವಿ, ವಿ ಲವ್ ದಿಸ್, ವಿ ಲವ್ ದ್ಯಾಟ್ ಅಂತ. ಬ್ರೋ, ನಿನ್ ಚಡ್ಡಿ ತೂತಾಗಿದೆ, ಅದನ್ನ ಸರಿ ಮಾಡ್ಕೋ ಫಸ್ಟ್. ನಮ್ ದೇಶದ ವೈರಿ ಬೇರೆ ಹೊರಗಿನ ದೇಶ ಅಲ್ಲ, ನಮ್ ದೇಶದಲ್ಲಿರುವ ಜನರೇ. ಮೈಕ್ ಡ್ರಾಪ್. ಈಗ ಬರುತ್ತೆ 5ನೇ ಪಾಯಿಂಟ್. ಈ ಪಾಯಿಂಟ್ ಹೇಳಿದ್ರೆ ನಿಮಗೆ ನಾನು ಇಷ್ಟರವರೆಗೆ ಹೇಳಿದ ಎಲ್ಲ ಪಾಯಿಂಟನ್ನು ಜಸ್ಟಿಫೈ ಮಾಡುತ್ತೆ. ಅದು ಯಾಕೆ ನಾವು ಈ ಥರ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಈ ಒಂದು ಪಾಯಿಂಟ್ ಏನಿದೆ, ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಈ ಒಂದು ಪಾಯಿಂಟ್ ನಾವು ಸರಿ ಮಾಡಿದ್ರೆ ನಮ್ಮ ದೇಶದ ರೆಪ್ಯುಟೇಷನ್ ಅನ್ನು ಎಲ್ಲಿಂದ ಎಲ್ಲಿಗೆ ತಗೊಂಡೋಗ್ಬೋದು. ನೋಡಿ, ನಮ್ಮ ದೇಶ ಮಾಮೂಲಿ ದೇಶ ಅಲ್ಲ, ಎಂತೆಂಥ ಮಹಾತ್ಮರನ್ನು ಸೃಷ್ಟಿಸಿದ ದೇಶ ಇದು. ಎಂತೆಂಥ ಲೀಡರ್ಸ್ ಬಂದೋಗಿದ್ದಾರೆ, ಎಂತೆಂಥ ಕ್ರಿಯೇಟರ್ಸ್ ಬಂದೋಗಿದ್ದಾರೆ. ಆದ್ರೆ ಈಗ ಇಂಟರ್ನೆಟ್ ನ ಯುಗದಲ್ಲಿ ನಮ್ಮ ದೇಶದವರೇ ನಮ್ಮ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ. ಈಗ ಟೈಮ್ ಬಂದಿದೆ, ಚೇಂಜಸ್ ಗವರ್ಮೆಂಟ್ ಇಂದ ಅಲ್ಲ, ನಮ್ಮ ಮನೆಯಿಂದ ಫಸ್ಟ್ ಸ್ಟಾರ್ಟ್ ಆಗಬೇಕು. ಇಂಟರ್ನೆಟ್ ಅಲ್ಲಿ ಹೋಗಿ ಬೇರೆಯವ್ರ ಜೊತೆ ಗಲಾಟೆ ಮಾಡೋದನ್ನು ನಿಲ್ಲಿಸಿ, ಜಂಬಗೊಚ್ಕೊಳ್ಳೋದನ್ನು ನಿಲ್ಲಿಸಿ, ಸೈಲೆಂಟ್ ಆಗಿ ಕೆಲಸ ಮಾಡಿ ತೋರಿಸ್ಬೇಕು. ಈ ತರ ಕೆಲಸ ಮಾಡಿದಾಗ ನಾವು ಹೇಳ್ಬೇಕಂತನೂ ಇಲ್ಲ, ಆಲ್ರೆಡಿ ಎಲ್ಲರಿಗೆ ಕಾಣುತ್ತೆ. ಯಾರ ಹತ್ರನು ಹೋಗಿ ನಮ್ಗೆ ರೆಸ್ಪೆಕ್ಟ್ ಮಾಡಿ ಅಂತ ಕೇಳಿ ರೆಸ್ಪೆಕ್ಟ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ನಮ್ಮನ್ನು ನೋಡಿದಾಗ ಅವರಿಗೆ ರೆಸ್ಪೆಕ್ಟ್ ಮಾಡೋಣ ಅಂತ ಫೀಲ್ ಆಗಬೇಕು. ನೋಡಿ, ದೇಶ ಬಿಟ್ಟು ಹೋಗುವವರು ಹೋದ್ರು, ಹೋಗ್ಬೇಕಂತಿದ್ದವರು ಹೋಗ್ತಾರೆ, ನಾನು ನೀವು ಇಲ್ಲೇ ಇದ್ದೀವಿ. ಇದು ನಮ್ಮ ಜವಾಬ್ದಾರಿ. ಅದಕ್ಕೋಸ್ಕರ ಹೆಚ್ಚೇನು ಮಾಡ್ಬೇಕಂತಿಲ್ಲ, ನಮ್ಮ ಬಿಹೇವಿಯರ್ ಅಲ್ಲೇ ಸಣ್ಣ ಸಣ್ಣ ಚೇಂಜಸ್ ತಂದ್ರೆ ಸಾಕು, ದೇಶದ ರೆಪ್ಯುಟೇಷನ್ ಚೇಂಜ್ ಆಗುತ್ತೆ. ಈ ವಿಡಿಯೋನಿದೆ, ಇದನ್ನು ಎಷ್ಟು ಜನರಿಗೆ ಆಗುತ್ತೆ ಅಷ್ಟು ಜನರಿಗೆ ಶೇರ್ ಮಾಡಿ. ಶಾಲೆಯಲ್ಲಂತೂ ಕಲಿಸೋದಿಲ್ಲ, ಹೀಗಾದ್ರೂ ಜನರಿಗೆ ಗೊತ್ತಾಗ್ಲಿ. ಬೈ ದ ವೇ, ಆ 5ನೇ ಪಾಯಿಂಟ್ ಅನ್ನು ನಾನು ಇಷ್ಟರವರೆಗೆ ಹೇಳಲಿಲ್ಲ. ಆ 5ನೇ ಪಾಯಿಂಟ್ ಏನಂದ್ರೆ ಸಿವಿಕ್ ಸೆನ್ಸ್. ನಮ್ಮ ದೇಶದಲ್ಲಿ ಜನರಲ್ಲಿ ಸಿವಿಕ್ ಸೆನ್ಸೇ ಇಲ್ಲ. ಇದರ ಬಗ್ಗೆ ನಾನು ಕಂಪ್ಲೀಟ್ ಒಂದು ದೊಡ್ಡ ಲಾಂಗ್ ವಿಡಿಯೋನೇ ಮಾಡಿದ್ದೀನಿ ಇದಕ್ಕಿಂತ ಮುಂಚೆ. ಆ ವಿಡಿಯೋನ ನೀವು ಇಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು. ಈ ವಿಡಿಯೋ ನೀವು ಒಮ್ಮೆ ಆದರೂ ನೋಡಲೇಬೇಕು. ಸೊ ಇವತ್ತಿನ ವಿಡಿಯೋಲಿ ಇಷ್ಟೇ. ಮತ್ತೆ ಬರ್ತೀನಿ ಮತ್ತೊಂದು ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಅಷ್ಟರವರೆಗೆ ದೇಶ ಪ್ರೇಮ ಆನ್ಲೈನಲ್ಲ, ಮನಸ್ಸಿನಲ್ಲಿರಲಿ. ಸಿಗೋಣ ಮತ್ತೆ. ಪೀಸ್ ಔಟ್.